ಟೈಮ್ಸ್ ಆಫ್ ಎಎನ್ಪಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ಸ್ವಾತಂತ್ರ್ಯೋತ್ತರ ರಾಜ್ಯದಲ್ಲಿ ಕಾಡುಗೊಲ್ಲರನ್ನು ಗುರುತಿಸಿ ಬೆಂಬಲಿಸಿದ್ದು ಕಾಂಗ್ರೆಸ್ ಪಕ್ಷ. ಡಾಕ್ಟರ್ ದೊಡ್ಡಮಲ್ಲಯ್ಯ. ಪ್ರಸ್ತುತ ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸಿದ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಸಂಘಟನೆಗಳ ಒಕ್ಕೂಟ. ತುಮಕೂರು. ಪ್ರಸ್ತುತ ಚುನಾವಣೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಒಕ್ಕೂಟದ ವತಿಯಿಂದ ಕಾಂಗ್ರೆಸ್ಸಿನ ಎಸ್ಪಿ ಮುದ್ದಹನುಮೇಗೌಡರನ್ನು ಬೆಂಬಲಿಸಲು ತೀರ್ಮಾನಿಸಿದ್ದೇವೆ. ಕಾರಣ, ಸ್ವಾತಂತ್ರ್ಯೋತ್ತರ ರಾಜ್ಯದಲ್ಲಿ ಕಾಡುಗೊಲ್ಲರನ್ನು ಗುರುತಿಸಿ ಬೆಂಬಲಿಸಿದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ದೇವರಾಜ ಅರಸರ ಕಾಲದಲ್ಲಿ ಹಾಗೂ ನಂತರ ಬಂದ ವೀರೇಂದ್ರ ಪಾಟೀಲರು ಮತ್ತು ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ಹೊಳಲ್ಕೆರೆಯಲ್ಲಿ ಕೆ.ಎಚ್. ಸಿದ್ದರಾಮಪ್ಪನವರನ್ನು ಮತ್ತು ಎ.ವಿ. ಉಮಾಪತಿಯವರನ್ನು ಸೇರಿದಂತೆ ಅನೇಕರನ್ನ ಶಾಸಕರನ್ನಾಗಿಸಿದರು. ಈ ಹಿನ್ನೆಲೆಯಲ್ಲಿ ಋಣ ಬಾಧೆ ಹೊಂದಿರುವ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲಿದ್ದೇವೆ ಎಂದರು. ನಗರದ ಪತ್ರಿಕಾ ಭವನದಲ್ಲಿ ಈ ಕುರಿತಾಗಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾಡುಗೊಲ್ಲರು ಮಧ್ಯ ಕರ್ನಾಟಕದ ನೆಲ ಮೂಲ ಸಂಸ್ಕೃತಿಯ ಮೂಲ ನಿವಾಸಿ ಬುಡಕಟ್ಟು ಸಮುದಾಯದವರು ಹಾಗೂ ದ್ರಾವಿಡ ಪರಂಪರೆಯಲ್ಲಿ ಬದುಕುವವರು ಮತ್ತು ಪ್ರಕೃತಿ ಆರಾಧಕರು. ಮಧ್ಯ ಕರ್ನಾಟಕದಲ್ಲಿ ಒಟ್ಟು 11 ಜಿಲ್ಲೆ ಹಾಗೂ 38 ತಾಲೂಕುಗಳಲ್ಲಿ ಮತ್ತು 1264 ಹಟ್ಟಿಗಳಲ್ಲಿ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದಾರೆ. ಕಾಡುಗೊಲ್ಲರು ಪ್ರಧಾನವಾಗಿ ಸಣ್ಣ ರೈತರು ಮತ್ತು ಪಶುಪಾಲಕರು. ಪಶುಪಾಲನೆಯಲ್ಲಿ ಕುರಿಗಾರಿಕೆ ಪ್ರಧಾನ ವೃತ್ತಿ. ಇವರು ಗ್ರಾಮ ಬಹಿದ್ವಾಸಿಗಳು ಮತ್ತು ಕಾಡಂಚಿನಲ್ಲೇ ಇವರ ಬದುಕು. ಸುಮಾರು 6 ರಿಂದ 7 ಲಕ್ಷ ಜನಸಂಖ್ಯೆ ಹೊಂದಿರುವ ಇವರು ಅಂದಾಜು 40% ಸಾಕ್ಷರತೆ ಮತ್ತು 5% ಸರ್ಕಾರಿ ನೌಕರಿ. ಎಲ್ಲ ರಂಗಗಳಲ್ಲಿಯೂ ತೀರಾ ಹಿಂದುಳಿದಿದ್ದಾರೆ ಮತ್ತು ತೀರಾ ಅಸಂಘಟಿತರಾಗಿದ್ದಾರೆ ಎಂದರು. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಜಯಮ್ಮ ಬಾಲರಾಜರನ್ನು ಶಾಸಕರನ್ನಾಗಿಸಿದರು. ಉಳಿದಂತೆ ಸಿದ್ದರಾಮಯ್ಯನವರು ಕಾಡುಗೊಲ್ಲರನ್ನು ಎಸ್ಟಿಗೆ ಸೇರಿಸಲು ಕೇಂದ್ರಕ್ಕೆ ಶಿಫಾರಸು ಮಾಡಿದರು. ರಾಜ್ಯ ಯೋಜನಾ ಮಂಡಳಿಗೆ, ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗಕ್ಕೆ, ರಾಜ್ಯ ನಿಷ್ಕರ್ಷ ಮಂಡಳಿಗೆ ಸದಸ್ಯರನ್ನು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ ಉಪಕುಲಪತಿಗಳನ್ನಾಗಿ ನೇಮಿಸಿದರು. ಕಾಡುಗೊಲ್ಲರಿಗೆ ತಮ್ಮ ಜಾತಿಯೇ ಇರಲಿಲ್ಲ. ಆದ್ದರಿಂದ 2018ರಲ್ಲಿ ಕಾಡುಗೊಲ್ಲ ಮತ್ತು ಹಟ್ಟಿಗೊಲ್ಲ ಪದವನ್ನು ರಾಜ್ಯ ಹಿಂದುಳಿದ ವರ್ಗಗಳ ಪಟ್ಟಿ ಪ್ರವರ್ಗ 1ರಲ್ಲಿ ಸೇರಿಸಿ ಮೀಸಲಾತಿಗೆ ಅರ್ಹರನ್ನಾಗಿ ಮಾಡಿದರು. ಕುರಿಗಾಯಿ ಬಂಧುಗಳಿಗೆ ಮತ್ತು ರೈತರಿಗೆ ಅನುಗ್ರಹ ಯೋಜನೆಯನ್ನು ಜಾರಿ ಮಾಡಿ ರಾಸುಗಳು ಮರಣ ಹೊಂದಿದಾಗ ಆಗುವ ನಷ್ಟವನ್ನು ತಪ್ಪಿಸಿದರು. ಹೀಗೆ ಅನೇಕ ಸೌಲಭ್ಯಗಳನ್ನು ಕೊಟ್ಟ ಮಹನೀಯರು ಸಿದ್ದರಾಮಯ್ಯನವರು. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುತ್ತೇವೆ ಎಂದರು. ವರದಿ ಎಎನ್ಪಿ ತುಮಕೂರು. ಚುನಾವಣೆ ನಮ್ಮ ಸಂಘಟನೆಗಳ ವತಿಯಿಂದ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲಿಕ್ಕೆ ನಾವು ನಿರ್ಧಾರ ಮಾಡಿ ನಮ್ಮೆಲ್ಲ ಸದಸ್ಯರಿಗೆ ತಮ್ಮ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇವೆ. ಯಾಕೆ ಕಾಂಗ್ರೆಸ್ ಅನ್ನು ಬೆಂಬಲಿಸ್ತೀವಿ ಅನ್ನೋದು ಕೂಡ ಒಂದು ಸಮರ್ಥನೆ ಬೇಕು. ನಾವು ಅನುಚಾರವಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸಬೇಕಾಗಿದೆ. ಇದು ಒಂದನೇ ಅಂಶ. ಎರಡನೇ ಅಂಶ, ನಮ್ಮನ್ನ ಎಂದೂ ಹಚ್ಚಿ ಅಥವಾ ನಮ್ಮ ಅಸ್ಮಿತೆಯನ್ನ ತಂದುಕೊಟ್ಟವರು ನಮಗೆ ಮುಖ್ಯವಾಹಿನಿಗೆ ಬರಲಿಕ್ಕೆ ಎಲ್ಲ ಅವಕಾಶಗಳನ್ನು ಮಾಡಿಕೊಟ್ಟಂತ ಹೆಚ್ಚಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಮಾಡಿಕೊಡ್ತಾರೆ. ನಾವೆಲ್ಲ ಕಾಡಂಚಿನ ಜನ, ಊರಿನಿಂದ ಬಹಳ ದೂರ ಇರ್ತಕ್ಕಂಥವ್ರು, ಗ್ರಾಮ ಬಹಿರ್ಭಾಷೆ ನಮ್ಮ ಹಟ್ಟಿಗಳು ನಾವೆಲ್ಲ ಪತ್ರಕರ್ತರು ತಮಗೆಲ್ಲ ಗೊತ್ತಿದೆ, ಹಟ್ಟಿಗಳಿರ್ತಕ್ಕಂಥವ್ರು. ಹಾಗಾಗಿ ನಮಗೆ ಅವಕಾಶಗಳನ್ನು ಕೊಟ್ಟದ್ದು ದೇವರಾಜ ಅರಸರ ಕಾಲದಿಂದನೂ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಒಂದು ಸಂಗತಿ. ಒಂದು ಬಹಳ ಮುಖ್ಯ ದಯಮಾಡಿ ನಾವು ಗಮನಿಸಬೇಕು. ಅನುಗ್ರಹ ಅಂತ ಯೋಜನೆ ತಮ್ಮ ಗಮನದಲ್ಲಿದೆ. ಅನುಗ್ರಹ ಯೋಜನೆಯನ್ನ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾಗಿದ್ದರಿಂದ ಕೂಡ ಬಹುಶಃ ಧನಸಿಂಗ್ ಅವರ ಕಾಲದಲ್ಲಿ ಅವರು ನಮ್ಮ ಕುರಿಗಳಿಂದ ಆಗ್ತಕ್ಕಂಥ ನಷ್ಟವನ್ನ ತುಂಬಿಕೊಡ್ತಕ್ಕಂಥ ಕೆಲಸ ಇಡೀ ನಾಡಿನ ಜನತೆ ಮಾಡಿಕೊಟ್ಟರು ಸಿದ್ದರಾಮಯ್ಯ. ಅದೊಂದು ಈಗಲೂ ಜಾರಿಯಲ್ಲಿದೆ ಅನುಗ್ರಹ ಯೋಜನೆ. ಇನ್ನೊಂದು ತಮಾಷೆ ಅಂದ್ರೆ, ಸಿದ್ದರಾಮಯ್ಯ ಬಂದ ಯೋಜನೆ ಬರುತ್ತೆ, ಅವ್ರ ಅಧಿಕಾರ ಒಂದರ ಯೋಜನೆ ಕೂಡ ನಾವು ನೋಡ್ತೇವೆ. ಹೀಗೆ ನಮ್ಮಂತ ಸಮುದಾಯಗಳನ್ನ ಒಂದು ಬಾರಿ ದೊಡ್ಡ ಮಟ್ಟದಲ್ಲಿ ಗುರುತಿಸಿ ಅವಕಾಶವನ್ನು ಕೊಟ್ಟಂತ ಕಾಂಗ್ರೆಸ್ ಪಕ್ಷಕ್ಕೆ ನಾವು ನಿರ್ಮಿತವಾಗಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸುತ್ತೇವೆ. ಅದು ವಿಶೇಷವಾಗಿ ತುಮಕೂರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಎಸ್.ಪಿ. ಮುದ್ದಹನುಮೇಗೌಡರು
ವಿದ್ಯಾವಂತರವರು, ಗ್ರಾಮೀಣ ಮತ್ತು ಎಲ್ಲ ವರ್ಗಗಳ ಜೀವನವನ್ನು ಕಂಡುಕೊಂಡಂಥವ್ರು. ಅವರು ನಮ್ಮನ್ನ ಎಸ್ಟಿ ಸೇರಿಸಲಿಕ್ಕೆ ಅವರು ಕೂಡ ಹಿಂದೆ ಪ್ರಯತ್ನ ಪಟ್ಟಂಥವ್ರು, ಸಕಾರಾತ್ಮಕವಾಗಿ ತೋರಿಸಿದ ಬಗ್ಗೆ. ಹಾಗೆ ಚಿತ್ರದುರ್ಗದಲ್ಲಿರ್ತಕ್ಕಂಥವ್ರು BN ಚಂದ್ರಪ್ಪ ಅಂತ, ಅವರು ಕೂಡ ಅಷ್ಟೇ ನಮ್ಮ ಸಮುದಾಯದ ಜೊತೆಗೆ ಅಷ್ಟೇ ಅಲ್ಲ, ಇಡೀ ತಳ ಸಮುದಾಯದ ಜೊತೆಗೆ, ಬಡವರ ಜೊತೆಗೆ, ಗ್ರಾಮೀಣರ ಜೊತೆಗೆ, ರೈತರ ಜೊತೆಗೆ, ನಿರ್ಲಕ್ಷಿತರ ಜೊತೆಗೆ ಇರ್ತಕ್ಕಂಥ ಚಂದ್ರಪ್ಪನವ್ರನ್ನ ಗಮನಿಸಬೇಕು. ಅದು ವ್ಯಕ್ತಿ, ಪಕ್ಷಾಂತರ ವ್ಯಕ್ತಿ, ಜನರ ದೃಷ್ಟಿಯಿಂದ ಕೂಡ ನಾವು ಇವರನ್ನು ಗಮನಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಆಮೇಲೆ ಬಿಜೆಪಿ